ನಮಸ್ಕಾರ ಸ್ನೇಹಿತರೆ ಚಿತ್ರದುರ್ಗ ಡಿಸಿಸಿ ಬ್ಯಾಂಕ್ ನ ಅಟೆಂಡರ್ ಪೋಸ್ಟ್ ಗೆ ಏನ್ ಎಕ್ಸಾಮ್ ನಡೆದಿದೆ ಸೊ ಅದರ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಮಾಡೋಣ. ಅಟೆಂಡರ್ ಪೋಸ್ಟ್ ಗೆ ಏನ್ ಎಕ್ಸಾಮ್ ಇದೆ ಅಂತ ಸ್ನೇಹಿತರೆ, ಅದು 100 ಮಾರ್ಕ್ಸ್ ಗೆ ನಡೆದಿರ್ತಕ್ಕಂಥ ಎಕ್ಸಾಮ್. ಹಾಗಾಗಿ ಡೀಟೇಲ್ ಡಿಸ್ಕಸ್ ಮಾಡೋಣ. ಒಂದೇ ಪೇಪರ್ ಎಲ್ಲ ಮುಗಿಸ್ಕೊಳ್ಳೋಣ. ಈಸಿ ಇದೆ, ಸಾಮಾನ್ಯ ಕನ್ನಡ ಮತ್ತೆ ಜಿಕೆ ಎರಡೇ ಇದ್ರಲ್ಲಿ ಇರ್ತಕ್ಕಂಥದ್ದು ಅಂಡ್ ಎಲ್ಲ ಈಸಿ ಇದೆ. ಡೈರೆಕ್ಟ್ ಆಗಿ ನಾನು ಬೇಗ ಬೇಗ ಟಿಕ್ ಮಾಡ್ತಾ ಹೋಗ್ತೀನಿ. ಸೊ ಫಸ್ಟ್ ಸಾಮಾನ್ಯ ಕನ್ನಡ ಇರುತ್ತೆ. ಕಿಚ್ಚು ಪದದ ಅರ್ಥ ಏನು? ಕಿಚ್ಚು ಅಂತಂದ್ರೆ ಏನು ಸರ್? ಬೆಂಕಿ. ಮತ್ಸ್ಯ ಪದದ ಅರ್ಥ ಏನು? ಮತ್ಸ್ಯ ಅಂತಂದ್ರೆ ಮತ್ಸ್ಯ ಅಲ್ಲ, ಅದು ಮರ್ತ್ಯ. ಮರ್ತ್ಯ ಅಂದ್ರೆ ಮನುಷ್ಯ. ಓಕೆ. ಸದನ ಪದದ ಅರ್ಥ, ಸದನ ಪದದ ಅರ್ಥ ನಮ್ಗೆ ಮನೆ. ಈಗ ನೋಡಿ, ಲೋಕ ನಮ್ಗೆ ಸಂಸತ್ ಸದನ ಅಂತ ಕರಿತೀವಿ ಅಲ್ವಾ? ಅಂಗಳ, ಮನೆ ಈ ರೀತಿ ಬರುತ್ತೆ. ಆಸೆ ಪದದ ವಿರುದ್ಧ ಪದ ಆಸೆ, ನಿರಾಸೆ. ಕಪ್ಪು ಪದದ ವಿರುದ್ಧ ಪದ ಬಿಳುಪು. ಉತ್ತರ ಪದದ ವಿರುದ್ಧ ಪದ ದಕ್ಷಿಣ. ಉತ್ತರ ನೋಡಿ, ಇದು ಉತ್ತರ, ದಕ್ಷಿಣ. ಇದು ಉತ್ತರ, ಇದು ದಕ್ಷಿಣ. ಪೂರ್ವ ಕೇಳಿದ್ರೆ ಇದು ಪೂರ್ವ, ಇದು ಪಶ್ಚಿಮ. ಓಕೆ. ಹಣೆಗಣ್ಣ, ಹಣೆಗಣ್ಣ ಅಂದ್ರೆ ಶಿವ. ಸೊ ನಾನು ಅಟೆಂಡರ್ ಪೋಸ್ಟ್ 100 ಕ್ವಶನ್ಸ್ ಒಂದೇ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಸೆಟ್ ಸಿ, ಓಕೆ, ಸಿ ಕೋಡ್ ಕ್ವಶನ್ ಪೇಪರ್ ಮಾಡ್ತಾ ಇರೋದು ಸ್ನೇಹಿತರೆ. ಯೌವನ ಪದದ ತತ್ಸಮ ರೂಪ ಜವ್ವನ. ಕಾರ್ಯ ಪದದ ತತ್ಸಮ ರೂಪ ಕಜ್ಜ. ಕಾಂಪೌಂಡ್ ಗೋಡೆ ನೋಡಿ, ಕಾಂಪೌಂಡ್ ಅಂದ್ರೂ ಕೂಡ ನಾವು ಅದು ತಡೆಗೋಡೆ ತರ ನಿರ್ಮಿಸೋದು. ಈ ತರ ಕನ್ನಡ ಮತ್ತು ಇಂಗ್ಲಿಷ್ ಎರಡು ಇರುತ್ತಲ್ಲ, ಇದನ್ನ ಅತ್ಯುಕ್ತಿ ಅಂತ ಕರಿತೀವಿ. ಟಾಪ್ ಮೇಲೆ, ಇದು ಕೂಡ ಅತ್ಯುಕ್ತಿ ಆಗುತ್ತೆ. ಓಕೆ. ಕನ್ನಡ ಇದೆ, ಟಾಪ್ ಅಂದ್ರೂ ಮೇಲ್ಗಡೆ ಅಂತ ಅರ್ಥ, ಮೇಲೆ ಅಂದ್ರೂ ಮೇಲೆ ಅಂತ ಅರ್ಥ, ವಿರುಕ್ತಿ ಅಂತ ಹಾಕ್ಬೋದು. ಬಟ್ ಇಲ್ಲಿ ಟಾಪ್ ಅನ್ನೋದು ಇಂಗ್ಲಿಷ್ ಪದ, ಸೊ ಅತ್ಯುಕ್ತಿ ಅಂತ ಕರಿತೀವಿ. ಆನೆ ಪದವು ಧಾರವಾಡ ಕನ್ನಡದಲ್ಲಿ ಹೀಗೆ ಬಳಸಿ ಅಂತ ಬರ್ತಾರೆ. ಆನಿ, ಆನಿ ಬಂತು ಅಂತಾರೆ. ಕುದುರಿ ಬಂತು ಅಂತಾರೆ. ನೋಡಿ, ಕುದುರೆ ಪದಕ್ಕೆ ಕುದುರಿ. ಕರ್ಫ್ಯೂ ಯಾವ ಭಾಷೆಯಿಂದ ಬಂದಿದೆ? ಕರ್ಫ್ಯೂ ಐ ಥಿಂಕ್ ಸೊ ಇಂಗ್ಲಿಷ್ ಅಲ್ವಾ? ಎಸ್. ಪಡುವಣ ಕನ್ನಡ ಭಾಷೆಯಿಂದ ಬಂದಿದೆ. ನೆಕ್ಸ್ಟ್ ಅರ್ಜಿ. ಅರ್ಜಿ ಹಿಂದೂಸ್ತಾನಿಯಿಂದ ಬಂದಿರೋ, ಹಿಂದೂಸ್ತಾನಿನೇ ಕೊಟ್ಟಿಲ್ಲ ಇಲ್ಲಿ, ಅರಬ್ಬಿ ಅಂತಿದೆ. ಹಿಂದೂಸ್ತಾನಿಯಿಂದ ಬಂದಿರ್ತಕ್ಕಂಥದ್ದು. ಓಕೆ, ಇದು ಅರಬ್ಬಿ ಅಲ್ಲ, ಹಿಂದೂಸ್ತಾನಿ. ಎಸ್ ಎಸ್, ಹಿಂದೂಸ್ತಾನಿಯಿಂದ ಬಂದಿರೋದು ಸ್ನೇಹಿತರೆ. ಆಪ್ಷನ್ ಅಲ್ಲಿ ಅರಬ್ಬಿ ಅಂತ ಕೊಟ್ಟಿದ್ದಾನೆ. ಓಕೆ, ನೋಡೋಣ. ಕ್ರಿಯಾಪದದ ಮೂಲ ರೂಪನ ಧಾತು ಅಂತ ಕರಿತೀವಿ. ಕುಂಬಾರನಿಗೆ ವರ್ಷ, ದೊಣ್ಣೆಗೆ ನಿಮಿಷ. ಅಂದ್ರೆ ಗಾದೆನ ಸಂಪೂರ್ಣ ಮಾಡಕ್ ಕೇಳಿರೋದು. ನೇಗಿಲೋಗಿ ಪದ್ಯ ಬರೆದವರು ಕುವೆಂಪು. ಇಹಕ್ಕೊಬ್ಬ ಗಂಡ ಪರಕ್ಕೊಬ್ಬ ಗಂಡ, ನೀನೇ ನನ್ನ ಗಂಡ ಚನ್ನ ಮಲ್ಲಿಕಾರ್ಜುನ ಅಂತ ಹೇಳೋದು ಯಾರು ಸರ್? ಅಕ್ಕ ಮಹಾದೇವಿ. ಅಗ್ನಿಜೆ ಅಂದ್ರೆ ಸೀತೆ. ತಾಯಿ ಎಂಬುದು ಯಾವ ಲಿಂಗ? ಸ್ತ್ರೀಲಿಂಗ. ಅದು ಆ ಈ ಊ ಅಂತಕ್ಕಂಥದ್ದು ಇರೋದು. ಓಕೆ. ದೀರ್ಘ ಅಂದ್ರೆ ಇದು ದೀರ್ಘ ಸ್ವರ. ಗರುಡಗಂಬದ ದಾಸೆಯ ಕತೆ ಕರ್ತೃ ಯಾರು? ಇದನ್ನ ಬರೆದಿದ್ದು ಗುರೂರವರು, ಬ್ರಹ್ಮಸೋಯ್ಯ ಅಯ್ಯಂಗಾರ್. ಸ್ಟೇನ್ಲೆಸ್ ಸ್ಟೀಲ್ ಪಾತ್ರೆಗಳು, ಇದನ್ನ ಪ್ರಬಂಧ ನೋಡಿ. ಇವೆಲ್ಲ ನಮ್ಗೆ SD ಇದು AGM ಪೋಸ್ಟ್ ಅಲ್ಲೂ ಕೇಳಿದೆ ಕನ್ನಡದಲ್ಲಿ. ಚಿತ್ರದುರ್ಗ ಡಿಸಿಸಿ ಬ್ಯಾಂಕ್ ಆ ಪೋಸ್ಟ್ ಅಲ್ಲೂ ಕೂಡ ಕೇಳಿದ. ಈ ಪ್ರಶ್ನೆಗಳು ರಿಪೀಟ್ ಆಗಿದೆ. ಟೊಳ್ಳುಗಟ್ಟಿ ನೋಡಿ, ಅಲ್ಲಿ ಬೇರೆ ರೀತಿ ಕೇಳಿದೆ, ಇಲ್ಲಿ ಬೇರೆ ರೀತಿ ಕೇಳಿದ್ದಾರೆ. ಇದನ್ನ ಕೈಲಾಸಂ, TP ಕೈಲಾಸಂ ಬರ್ದಿರ್ತಕ್ಕಂಥದ್ದು. ಕತೆಗಾರ ಮಂಜನ ನೋಡಿ, ಎಲ್ಲ ಆಲ್ಮೋಸ್ಟ್ ರಿಪೀಟ್ ಆಗಿದೆ, ಅಂದ್ರೆ ಬೇರೆ ಕೇಳೋ ರೀತಿ ಚೇಂಜ್ ಇದೆ ಅಷ್ಟೇ. ಕತೆಗಾರ ಮಂಜನ ಬರೆದಿದ್ದು ಕುವೆಂಪು. ಕಲೆಬೇಡ ಕೊಲೆಬೇಡ ಹುಸಿಯ ನುಡಿಯಲು ಬೇಡ, ಅಸರ್ಯ ಬೇಡ, ಬೇಡ ಬರ್ಬೇಕಿಲ್ಲಿ, ಫುಲ್ ಪೂರ್ತಿಗೊಳಿಸ್ಬೇಕು, ಬೇಡ. ಅಕ್ಕ ಮಹಾದೇವಿಯ ಹುಟ್ಟೂರು ಉಡುತಡಿ ಅಲ್ವಾ? ಉಡುತಡಿ ನಮ್ಗೆ ಶಿವಮೊಗ್ಗ ಜಿಲ್ಲೆಯ ಶಿಕಾರಪುರ ತಾಲೂಕಲ್ಲಿ ಬರುತ್ತೆ. ಬಕಾಸುರನ ವಧೆ ಕತೆ ಬರೆದು ಕುಮಾರವ್ಯಾಸ. ತಿರುಕನ ಕನಸು ಪದ್ಯ ಬರೆದವರು ಮುಪ್ಪಿನ ಷಡಾಕ್ಷರಿ. ನೇಗಿಲ ಯೋಗಿ ಪದ್ಯ, ಇದು ವಾಪಸ್ ರಿಟರ್ನ್ ಆಗಿದೆ, ಕುವೆಂಪು. ದಾಸರೆಂದರೆ ನಮ್ಮ ಪುರಂದರ ದಾಸರಯ್ಯ ಅಂತ ಹೇಳಿದ್ದಾರೆ ಅವರು, ವ್ಯಾಸರಾಯರು, ಅವರ ಗುರುಗಳು. ವಶಿಷ್ಠ ವಿಶ್ವಾಮಿತ್ರ ವಿವಾದ ಕತೆ ಬರುವ ಕಾವ್ಯ ಹರಿಶ್ಚಂದ್ರ ಕಾವ್ಯ. ಇವೆಲ್ಲ ನಮ್ಗೆ ತುಂಬಾ ಡಿಸಿಸಿ ಬ್ಯಾಂಕ್, ಚಿತ್ರದುರ್ಗದ್ದು, SDA ಮತ್ತೆ ಇದರಲ್ಲಿ ನಮಗೆ ಈ ಕ್ವಶನ್ಸ್ ಗಳು ರಿಪೀಟ್ ಆಗಿದೆ. ಕನ್ನಡ ದ್ವಿತೀಯ ವಿಭಕ್ತಿ ಅನ್ನು. ಬಸವಣ್ಣರ ವಚನ ಅಂಕಿತ ಯಾವುದು? ಕೂಡಲ ಸಂಗಮ ದೇವ. ಅಟೆಂಡರ್ ಪೋಸ್ಟ್ ಇರೋದ್ರಿಂದ ಈಸಿ ಇದೆ ಸ್ನೇಹಿತರೆ. ಅಂಡ್ ಈ ಆಲ್ ಕ್ವಶನ್ಸ್ ಎಲ್ಲ ನಾವು ನಮ್ಮ ಜಿಕೆ ರಿಲೇಟೆಡ್ ಅಂತೂ ಕಂಪ್ಲೀಟ್ ನಾವೆಲ್ಲ ಮಾಡ್ಬಿಟ್ಟಿದೀವಿ. ಓಕೆ. ಅಂದ್ರೆ ಸೇಮ್ ಕ್ವಶನ್ಸ್ ಅಲ್ಲ, ಬೇರೆ ಬೇರೆ ಕ್ವಶನ್ ಅಡಿಯಲ್ಲಿ ಅದನ್ನ ಕವರ್ ಮಾಡಿದೀವಿ. ಉದ್ದೇಶ ಪದದ ವಿರುದ್ಧ ಪದ ದುರುದ್ದೇಶ. ತಲ್ಲೆಣಿಸದಿರೋ ಕಂಡ್ಯ ತಾಳು ಮನವೇ, ಕೀರ್ತಿಯನ್ನು ಬರೆದವರು ಕನಕದಾಸ. ಉಮಾಪತಿ ಸ್ಕಾಲರ್ಶಿಪ್ ಯಾತ್ರೆ ಬರೆದವರು ತೇಜಸ್ವಿ. ಯೋಗಿ ಪದ ತದ್ಭವ ರೂಪ ಜೋಗಿ. ಸಂಖ್ಯಾವಾಚಕ ಅಂದ್ರೆ ಸಂಖ್ಯೆಯನ್ನು ಹೇಳ್ತಕ್ಕಂಥದ್ದು 8. ಬಕಾಸುರನ್ನು ಕೊಂದವರು ಭೀಮ. ಬಕಾಸುರ ವಧೆ ಅಂತ ಬರುತ್ತೆ, ಭೀಮ. ಓಕೆ. ಮರದ ಬಹುವಚನ ಮರಗಳು. ನೆಕ್ಸ್ಟ್ ಮನೆಯ ಬಹುವಚನ ರೂಪ ಯಾವುದು? ಮನೆಗಳು. ದೊಡ್ಡ ಗೌಡ್ರ ಬಾಗಿಲಿಗೆ ನಮ್ಮ ಮೂಳೆ ತ್ವಾರಣ, ಇದನ್ನ ಹೇಳಿದವರು ಸಿದ್ಧಲಿಂಗಯ್ಯ ಅವರು. ಸಿದ್ಧಲಿಂಗಯ್ಯ ಅವರ ಕವನ ಸಂಕಲನದಲ್ಲಿ ಬರೀತಾರೆ. ಪಾವಕ, ಪಾವಕ ಅಂದ್ರೆ ಹೇಳ್ತೀರಾ? ಎಸ್, ಅಗ್ನಿ.
ತರು ಪದದ ಅರ್ಥ ಮರ ಅಂತ, ಸಸ್ಯ ಮರ ಅಂತ ಇಲ್ಲಿ. ಗಿಡನು ಕೊಟ್ಟಿದ್ದಾನೆ, ಎಲೆನೂ ಕೊಟ್ಟಿದ್ದಾನೆ, ಸ್ವಲ್ಪ ಕನ್ಫ್ಯೂಷನ್ ಎಲ್ಲಾ ತರದ್ದು ಕೊಟ್ಬಿಟ್ಟಿದ್ದಾನೆ ಇಲ್ಲಿ. So ಹಂಗಾಗಿ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಗಿಡ ಸಸ್ಯ ಅಂತಾನು ಕೂಡ ಆಗುತ್ತೆ ಅದು. ಸೊ ಎಲೆ ಅದರ ಒಂದು ಭಾಗ. ಸೊ ಇಲ್ಲಿ ಎಲ್ಲಾ ತರದ್ದು ಕೊಟ್ಟಿದ್ದಾನೆ, ಸ್ವಲ್ಪ ಕನ್ಫ್ಯೂಷನ್ ಇದೆ ಇದು. ಏಕಲವ್ಯ ನಾಟಕ ಬರೆದವರು ಸಿದ್ಧಲಿಂಗಯ್ಯ. ಕಾರ್ವಾಲೋ ಕಾದಂಬರಿ ಬರೆದವರು ತೇಜಸ್ವಿ ಅವರು. ಚಂದ್ರಗಿರಿ ತೀರದಲ್ಲಿ ಕಾದಂಬರಿ ಬರೆದವರು ಸಾರಾ ಅಬೂಬಕರ್, ಅವರ ಮೊದಲ ಕಾದಂಬರಿ ಇದು. ಸಾರಾ ಅಬೂಬಕರ್ ಅವರ ಮೊದಲ ಕಾದಂಬರಿ. ನೆಕ್ಸ್ಟ್ ಜನರಲ್ ನಾಲೆಡ್ಜ್, GK ಸ್ನೇಹಿತರೆ. ಈಸಿ ಇದೆ. ಸೈನ್ಸ್, ಜನರಲ್ ಸೈನ್ಸ್ ಮತ್ತೆ ಸಂವಿಧಾನದ ಕ್ವಶನ್ಸ್ ಗಳು ಹೆಚ್ಚಾಗಿ ಕೇಳಿದ್ದಾನೆ. ಭಾರತ ಸಂವಿಧಾನ ಯಾವ ರೀತಿಯ ಪೌರತ್ವ ಒದಗಿಸುತ್ತದೆ? ಏಕಪೌರತ್ವ. ಏಕಪೌರತ್ವ. ಸ್ವತಂತ್ರ, ಸಮಾನತೆ ಮತ್ತು ಭ್ರಾತೃತ್ವದ ಆದರ್ಶಗಳು. ನೋಡಿ, ಇದನ್ನ ಮೊನ್ನೆ ಕೂಡ ನಾವು GK ದಲ್ಲಿ ನಾವು ಇದು ಸಂವಿಧಾನ ಮಾಡ್ಬೇಕಾದ್ರೆ ಹೇಳಿದೆ. ಇದನ್ನ ನಾವು ಫ್ರಾನ್ಸ್ ಇಂದ ಎರವಲು ಪಡೆದಿದ್ದೀವಿ. ಸ್ವಾತಂತ್ರ್ಯ, ಸಮಾನತೆ ಇವೆಲ್ಲ. ಸ್ವತಂತ್ರ ಭಾರತದ ಮೊದಲ ಆರೋಗ್ಯ ಮಂತ್ರಿ ರಾಜಕುಮಾರಿ ಅಮೃತ್ ಕೌರ್. ಓಕೆ, ಅಮೃತ್ ಕೌರ್. ಕೆಳಗಿನವರು ಯಾರು ಭಾರತ ರಾಷ್ಟ್ರಪತಿ ಚುನಾವಣೆ ಭಾಗವಹಿಸುವುದಿಲ್ಲ? ಸಂಸತ್ನ ಸದಸ್ಯರು ಭಾಗವಹಿಸ್ತಾರೆ, ಬಟ್ ನಾಮಿನೇಟೆಡ್ ಸದಸ್ಯರು ಅಂದ್ರೆ ನಾಮನಿರ್ದೇಶಿತ ಸದಸ್ಯರು ಭಾಗವಹಿಸಲ್ಲ. ಭಾರತದ ರಾಷ್ಟ್ರಪತಿಗಳು ರಾಜ್ಯಸಭೆಗೆ ಎಷ್ಟು ಸದಸ್ಯರ ನಾಮನಿರ್ದೇಶನ ಮಾಡ್ತಾರೆ? 12 ಸದಸ್ಯರನ್ನ. ಲೋಕಸಭೆ ಅಧಿವೇಶನ ರಚಿಸುವ ಕೋರಂ ಭಾರತದ ಸಂವಿಧಾನ 100 ಸಬ್ ಕ್ಲಾಸ್ 3 ವಿಧಿಯ ಅಡಿಯಲ್ಲಿ ಸದನದ ಒಟ್ಟು ಸದಸ್ಯರ ಸಂಖ್ಯೆ ಡ್ಯಾಶ್ ಆಗಿದೆ. 1/10, 10ನೇ ಒಂದು ಭಾಗ ಇದೆ ನೋಡಿ, 1/10. ಸೊ ಆಪ್ಷನ್ ಎ. ಭಾರತೀಯ ಸಂಸತ್ತಿನ ಸಂದರ್ಭದಲ್ಲಿ ಶೂನ್ಯ ವೇಳೆ ಅಂದ್ರೆ, ಶೂನ್ಯ ವೇಳೆ ಅಂತಕ್ಕಂಥದ್ದು ನಮ್ಗೆ ಈಗ ತಾನೇ ನಾನು ಮಾಡಿದ್ದೆ ಅಲ್ವಾ, ಲಾಸ್ಟ್ ಇದ್ರಲ್ಲೂ ಕೂಡ ಚಿತ್ರದುರ್ಗ SDL ಕೂಡ ಡಿಸ್ಕಸ್ ಮಾಡಿದ್ವಿ. ಪ್ರಶ್ನೋತ್ತರ, ಕ್ವಶನ್ ಅವರ್ಸ್ ನೆಕ್ಸ್ಟ್ ಬರುತ್ತೆ. ಪ್ರಶ್ನೋತ್ತರ ಅವಧಿಯ ನಂತರದ ಸಮಯ ಅದು. ಇವತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಇದ್ರ ಬಗ್ಗೆ ವಿಡಿಯೋ ಶೇರ್ ಮಾಡಿದೀವಿ ನೋಡಿ ಬೆಳಗ್ಗೆ. ಭಾರತದ ಅಧ್ಯಕ್ಷರು ರಾಜೀನಾಮೆ ನೀಡಲು ಬಯಸಿದ್ರೆ ಅವರು ತಮ್ಮ ರಾಜೀನಾಮೆಯನ್ನು ರಾಷ್ಟ್ರಪತಿಗಳು ರಾಜೀನಾಮೆಯನ್ನು ಉಪರಾಷ್ಟ್ರಪತಿ ಅಂದ್ರೆ ಭಾರತದ ಉಪಾಧ್ಯಕ್ಷರಿಗೆ ಸಲ್ಲಿಸ್ತಾರೆ, ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ. ಭಾರತ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಗಳ ಮರಣದ ಸಂದರ್ಭದಲ್ಲಿ ಡ್ಯಾಶ್ ಭಾರತ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸುತ್ತಾರೆ? ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂದ್ರೆ ಭಾರತದ ಮುಖ್ಯ ನ್ಯಾಯಮೂರ್ತಿಗಳು. ಅವ್ರಿಲ್ಲ ಅಂದ್ರೆ ವೈಸ್ ಪ್ರೆಸಿಡೆಂಟ್ ಇಲ್ಲ ಅಂದ್ರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸ್ತಾರೆ. ಯಾವ ದೇಶ ಯುನೈಟೆಡ್ ನೇಷನ್ ವಿಶ್ವ ಜೀವವೈದ್ಯ ಸಮ್ಮೇಳನ COP 15 ನೋಡಿ, COP 28, 26, 28 ಎಲ್ಲ ನಡೀತಾ ಇದೆ. ಆದ್ರೆ ಇವ್ರು ಕೇಳ್ತಾರೆ 15 ನಡೆದು ಮಾಂಟ್ರಿಯಲ್ ಅಂದ್ರೆ ಕೆನಡಾದಲ್ಲಿ. ಕೆಳಗಿನವುಗಳಲ್ಲಿ ಯಾವುದು ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿಲ್ಲ? ನೆಗೆಟಿವ್ ಸ್ಟೇಟ್ಮೆಂಟ್ ಇದು. ಅಲ್ಲ ಅಂತ ಕೇಳಿದ್ದಾನೆ. ಅಲ್ಲ ಅಂದ್ರೆ ಆಸ್ತಿ ಹಕ್ಕು ಅಲ್ಲ. ರೈಟ್ ಆಫ್ ಪ್ರಾಪರ್ಟಿ ನಮ್ಮ ಮೂಲಭೂತ ಹಕ್ಕಲ್ಲಿ ಇಲ್ಲ, ತೆಗ್ದಾಕಿದೀವಿ. 300 ಹೇಗೆ ಹಾಕಿದೀವಿ. ಭಾರತದ ಮೊದಲ ರಾಷ್ಟ್ರೀಯ ಭದ್ರತೆ ಸಲಹೆಗಾರ ಬ್ರಜೇಶ್ ಮಿಶ್ರಾ. ಇವಾಗ ಯಾರು? ಈಗ ಯಾರಿದ್ದಾರೆ? ಅಜಿತ್ ದೋವಲ್. ಇದನ್ನ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ನ ಯಾವಾಗ ಮಾಡಿದ್ರು? 1999ರಲ್ಲಿ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರು ಬಂದಾಗ ಈ ಒಂದು ಪೋಸ್ಟ್ ಕ್ರಿಯೇಟ್ ಮಾಡಿ ಫಸ್ಟ್ ಅಪಾಯಿಂಟ್ ಮಾಡ್ಕೊಳ್ಳು ಬ್ರಜೇಶ್ ಮಿಶ್ರಾನ. ಅಂಡಮಾನ್ ಮತ್ತು ನಿಕೋಬಾರ್ ನ್ಯಾಯ ವ್ಯಾಪ್ತಿಯ ಯಾವ ಹೈಕೋರ್ಟ್ ನ ಅಡಿಯಲ್ಲಿ ಬರುತ್ತೆ? ಕೋಲ್ಕತ್ತಾ ಹೈಕೋರ್ಟ್ ನ ವ್ಯಾಪ್ತಿಯಲ್ಲಿ ಬರುತ್ತೆ. ಭಾರತದ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ 2013ರಲ್ಲಿ ಬರುತ್ತೆ ಸ್ನೇಹಿತರೆ, ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್. ಈಗೇನೋ ಸೆಂಟ್ರಲ್ ಗೌರ್ಮೆಂಟ್ ಇದೆ, ಅಕ್ಕಿಗಳು ಬರ್ತವೆ, BPL, ಅಂತ್ಯೋದಯ ಇವೆಲ್ಲ ಯಾವಾಗ? UPA ಅಂದ್ರೆ ಈಗಿನ ಒಂದು BJP ಸರ್ಕಾರದಿಂದ ಮುಂಚೆ ಯಾವ ಸರ್ಕಾರ ಇತ್ತಲ್ಲ, ಕಾಂಗ್ರೆಸ್, ಅವಾಗ ಸ್ಥಾಪನೆ ಮಾಡಿದ್ದದು. ಅದನ್ನ ಕಂಟಿನ್ಯೂ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಭಾರತದ ಉಪಾಧ್ಯಕ್ಷರಾಗಿ ನೇಮಕಗೊಳ್ಳಲು ಕನಿಷ್ಠ ವಯಸ್ಸಿನ ಮಾನದಂಡ ಅಂದ್ರೆ ವೈಸ್ ಪ್ರೆಸಿಡೆಂಟ್ ಅಂದ್ರೆ 35, ಪ್ರೆಸಿಡೆಂಟ್ ವೈಸ್ ಪ್ರೆಸಿಡೆಂಟ್ ಎಲ್ಲ 35, ಲೋಕಸಭೆಗಾದ್ರೆ 25. ಕೆಳಗಿನ ಯಾವ ಸಚಿವಾಲಯ ಮಧ್ಯಾಹ್ನದ ಊಟ ಜಾರಿಗೆ ತಂದಿತ್ತು? ಮೊದಲು ಎಜುಕೇಶನ್ ಮಿನಿಸ್ಟ್ರಿ ಇತ್ತು, ಇವಾಗ ಅದು ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ, ಮಿಡ್ ಡೇ ಮೀಲ್ ಸ್ಕೀಮ್ ಅಂತ ಕರಿತೀವಿ, ಮಧ್ಯಾಹ್ನ ಊಟದ ವ್ಯವಸ್ಥೆ. ಮಾನವ ಸಂಪನ್ಮೂಲ ಸಚಿವಾಲಯ, ಆಪ್ಷನ್ ಸಿ. GST ಕೌನ್ಸಿಲ್ ನ ಹೆಡ್ ಆಗಿರ್ತಾರೆ ನಮ್ಮ ಫೈನಾನ್ಸ್ ಮಿನಿಸ್ಟರ್, ಕೇಂದ್ರ ಸೆಂಟ್ರಲ್ ಫೈನಾನ್ಸ್ ಮಿನಿಸ್ಟರ್ ಆಗಿರ್ತಾರೆ, ಕೇಂದ್ರ ಹಣಕಾಸು ಸಚಿವರು. ರಾಜ್ಯಗಳಲ್ಲಿ ಪಂಚಾಯತ್ ಚುನಾವಣೆಯಿಂದ ನಿಯಂತ್ರಿಸಲ್ಪಡ್ತಾರೆ. ರಾಜ್ಯದಲ್ಲಿ ಪಂಚಾಯತ್ ಚುನಾವಣೆ ಮಾಡೋದು ಯಾರು? ರಾಜ್ಯ ಚುನಾವಣಾ ಆಯೋಗ, ಸ್ಟೇಟ್ ಎಲೆಕ್ಷನ್ ಕಮಿಷನ್. ಭಾರತದಲ್ಲಿ ಸಂಘ ರಚನೆ ಈ ಹಕ್ಕುಗಳು ಒಳಪಡುತ್ತದೆ. ಯಾವ ಹಕ್ಕು? ಸಂಘ ರಚನೆ ಮಾಡೋದು ಮೂಲಭೂತ ಹಕ್ಕು, ಫಂಡಮೆಂಟಲ್ ರೈಟ್ಸ್. ಇದೆ ನೋಡಿ, ಯಾವ್ದ್ರಲ್ಲಿ ಆರ್ಟಿಕಲ್ ಕಮೆಂಟ್ ಮಾಡಿ ನೋಡೋಣ. ಎಸ್, ಫಂಡಮೆಂಟಲ್ ರೈಟ್ಸ್ ಬಗ್ಗೆ ನಾನು ತುಂಬಾ ವಿಡಿಯೋಸ್ಗಳು ಮಾಡಿದೀವಿ. ಅಂಡ್ ವೆರಿ ಇಂಪಾರ್ಟೆಂಟ್ ಎವರ್ಗ್ರೀನ್ ಚಾಪ್ಟರ್. ಮಾನವರಲ್ಲಿ ಆಹಾರದ ಜೀರ್ಣಕ್ರಿಯೆ ಅಲಿಮೆಂಟರಿ ಕಾಲುವೆ ಯಾವ ಭಾಗದಲ್ಲಿ ಪ್ರಾರಂಭವಾಗುತ್ತೆ? ಸ್ಟಾರ್ಟ್. ಜೀರ್ಣಕ್ರಿಯೆ ನಮ್ಮ ಬಾಯಿಯಿಂದ ಸ್ಟಾರ್ಟ್ ಆಗೋದು ಅಲ್ವಾ? ಬಾಯಿ, ಆಮೇಲೆ ಇಸೋಫೆಗಸ್ ಹೋಗುತ್ತೆ, ಆಮೇಲೆ ಸ್ಟಮಕ್ ಹೋಗುತ್ತೆ, ಆಮೇಲೆ ಸ್ಮಾಲ್ ಇಂಟೆಸ್ಟೈನ್ ಚಿಕ್ಕ ಕರಳು, ದೊಡ್ಡ ಕರಳು, ಆಮೇಲೆ ಏನಸ್ ಗುರುದ್ವಾರ ಅಲ್ವಾ?
ಫಸ್ಟ್ ಬಾಯಿ. ಲೋಹವು ದುರ್ಬಲ ಆಮ್ಲದೊಂದಿಗೆ ಪ್ರತಿಕ್ರಿಯಿಸಿದಾಗ ಹೈಡ್ರೋಜನ್ ಅನ್ನು ಉತ್ಪತ್ತಿ ಮಾಡುತ್ತೆ, ಅಂದ್ರೆ ಜಲಜನಕನ ಬಿಡುಗಡೆ ಮಾಡುತ್ತೆ. ಕೆಳಗಿನವುಗಳು ಯಾವುದು ಸಾರಜನಕ ಸ್ಥಿರೀಕರಣ ನೈಟ್ರೋಜನ್ ಫಿಕ್ಸೇಷನ್ಗೆ ಕಾರಣ ಯಾವುದು? ಬ್ಯಾಕ್ಟೀರಿಯಾ. ರೈಜೋಬಿಯಂ ಅಲ್ವಾ ಬ್ಯಾಕ್ಟೀರಿಯಾ ಹೆಸರೇನು? ಯಾವ ಜೀವಸತ್ವ ರಕ್ತ ಹೆಪ್ಪುಗಟ್ಟುವಿಕೆ ಕಾರಣವಾಗಿದೆ? ನಿಮ್ಗೆ ಏನಾದ್ರು ಗಾಯ ಆಗಿದಾಗ ರಕ್ತ ಹೆಪ್ಪುಗಟ್ಟಬೇಕು, ಬೇಗ ಒಣಗ್ಬೇಕು ಗಾಯ ಅಂದ್ರೆ ಯಾವ್ದು? ವಿಟಮಿನ್ ಕೆ. ಕೆಳಗಿನ ರಾಷ್ಟ್ರಗಳಲ್ಲಿ ಯಾರು ಬ್ರಿಕ್ಸ್ ನ ಸದಸ್ಯರಾಗಿಲ್ಲ? ಬ್ರಿಕ್ಸ್. ಬಿ ಅಂದ್ರೆ ಬ್ರೆಜಿಲ್, ಆರ್ ಅಂದ್ರೆ ರಷ್ಯಾ, ಐ ಅಂದ್ರೆ ಇಂಡಿಯಾ ಅಲ್ವಾ, ಚೈನಾ, ಸೌತ್ ಆಫ್ರಿಕಾ. ಜಪಾನ್ ಎಲ್ಲಿ ಬಂತಿಲ್ಲಿ? ಜಪಾನ್ ಇಲ್ಲ. ಈ ಪ್ರಕ್ರಿಯೆ ಮೂಲಕ ಸಮುದ್ರ ನೀರನ್ನು ಉಪ್ಪು ಮಾಡಲಾಗುತ್ತೆ. ಸಮುದ್ರ ನೀರನ್ನ ಏನ್ ಮಾಡ್ತೀವಿ ಸರ್? ಎವಾಪರೇಷನ್ ಮಾಡ್ತೀವಿ, ಆವಿಯಾಗುವಿಕೆಯಿಂದ. ಕೆಳಗಿನೊಳಗೆ ಯಾವುದು ಪೆನ್ಸಿಲ್ ನಲ್ಲಿ ಬಳಸ್ತಾರೆ? ಗ್ರಾಫೈಟ್ ಅಲ್ವಾ, ಗ್ರಾಫೈಟ್ ಬಳಸ್ತೀವಿ ಅಲ್ವಾ. ನೆಕ್ಸ್ಟ್, ವಾಷಿಂಗ್ ಸೋಡಾದ ಇನ್ನೊಂದು ಹೆಸರು, ಸಾಮಾನ್ಯ ಹೆಸರು ಸೋಡಿಯಂ ಕಾರ್ಬೋನೇಟ್. ಸ್ಫಟಿಕ ಶಿಲೆ, ಗಡಿಯಾರಗಳು ಇತ್ಯಾದಿ ಸಾಮಾನ್ಯವಾಗಿ ಬಳಸುವ ಸ್ಫಟಿಕ ಶಿಲೆಗಳು ರಾಸಾಯನಿಕವಾಗಿ ಗಡಿಯಾರಗಳೆಲ್ಲ ಸ್ಫಟಿಕ ಕ್ವಾಡ್ಸ್ ಕ್ರಿಸ್ಟಲ್ ಬಳಸ್ತೀವಲ್ಲ, ಅದು ಸಿಲಿಕಾನ್ ಡೈಆಕ್ಸೈಡ್ ಇಂದ ಆಗಿರುತ್ತೆ ಗಡಿಯಾರಗಳಲ್ಲಿ. ಮಿನಿಮಮ್ ಏಜ್, ಲೋಕಸಭೆಗೆ ಅರ್ಹತೆ ಪಡೆಯಲು ಕನಿಷ್ಠ ವಯಸ್ಸು. ಈಗ ನೀವು ಲೋಕಸಭೆ ಎಲೆಕ್ಷನ್ ನಿಂತ್ಕೋಬೇಕಂದ್ರೆ ಮಿನಿಮಮ್ 25 ವರ್ಷ ಆಗಿರಬೇಕು. ರಾಷ್ಟ್ರಪತಿಗಳು ಲೋಕಸಭೆಯನ್ನು ವಿಸರ್ಜಿಸಬಹುದು. ಯಾವ ವಿಸರ್ಜನೆ ಮಾಡ್ತಾರೆ? ಲೋಕಸಭೆಯನ್ನು ಡಿಸಾಲ್ವ್ ಮಾಡಬಹುದು. ಯಾವಾಗ? ಪ್ರಧಾನಮಂತ್ರಿಯ ಸಲಹೆ ಮೇರೆಗೆ, ಅಡ್ವೈಸ್ ಆಫ್ ಪ್ರೈಮ್ ಮಿನಿಸ್ಟರ್ ಅಂಡ್ ಕೌನ್ಸಿಲ್ ಆಫ್ ಮಿನಿಸ್ಟರ್ ಅಂತ ಕೂಡ ಹೇಳ್ತೀವಿ. ಭಾರತದ ಲಾಂಛನದ ಮೂಲ ಫಲಕದ ಕೆಳಗೆ ಸತ್ಯಮೇವ ಜಯತೆ ಅಂತ ಏನ್ ಬರ್ದಿದೀವಿ ನಮ್ಮ ಎಂಬ್ಲೆಮ್ ಅಲ್ಲಿ, ಅದು ನಾವು ಮಂಡಕೋಪನಿಷತ್ತಿಂದ ತಗೊಂಡಿರೋದು. ಮಂಡಕೋಪನಿಷತ್. ಜಾನಪದ ವರ್ಣಚಿತ್ರ ಶೈಲಿಯಾದ ಮಧುಬನಿನ ನಾವು ಮಿಥಾಲಿ ಅಂತಾನು ಕೂಡ ಕರಿತೀವಿ. ಅದು ಬಿಹಾರದಲ್ಲಿ ಇರ್ತಕ್ಕಂಥ ಒಂದು ವರ್ಣಚಿತ್ರ ಕಲೆ. ನ್ಯಾಚುರಲ್ ಇಂಗ್ರೀಡಿಯೆಂಟ್ ನ ಇಟ್ಕೊಂಡು ಬರಿತಕ್ಕಂಥದ್ದು ಕಲರ್ಸ್ಗಳು. ಕೆಳಗಿನ ಯಾವ ಹಬ್ಬದಲ್ಲಿ ದೋಣಿ ಓಟ ವಿಶೇಷವಾಗಿದೆ? ಓಣಂ ಅಲ್ಲಿ. ದೋಣಿಯಲ್ಲಿ ಓಣಂ. ಯುನೆಸ್ಕೋದ ಪ್ರಧಾನ ಕಚೇರಿ ಎಲ್ಲಿದೆ? ಪ್ಯಾರಿಸ್, ಫ್ರಾನ್ಸ್. ಪ್ಯಾರಿಸ್ ಅಲ್ಲಿ ಇರ್ತಕ್ಕಂಥದ್ದು. ನೆಕ್ಸ್ಟ್, ಸಾರ್ಕ್ ನ ಮುಖ್ಯ ಗುರಿ ಏನು? ಸೌತ್ ಏಷ್ಯನ್ ಅಸೋಸಿಯೇಷನ್ ಆಫ್ ರೀಜನಲ್ ಕೋಆಪರೇಷನ್ ಅಂತ ಕರಿತೀವಿ. ಅಂದ್ರೆ ರೀಜನಲ್ ಕೋಆಪರೇಷನ್ ಅದ್ರ ಮುಖ್ಯ ಗುರಿ, ಪ್ರಾದೇಶಿಕ ಸಹಕಾರ. ಕೆಳಗಿನಗಳಲ್ಲಿ ಯಾವುದು ವಿಶ್ವ ವ್ಯಾಪಾರ ಸಂಸ್ಥೆಯ ಪ್ರಧಾನ ಕಚೇರಿಯಲ್ಲಿದೆ? ಜಿನಿವಾ, WTO ಇರೋದ್ರಲ್ಲಿ ಜಿನಿವಾ, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್. ಅಂತಾರಾಷ್ಟ್ರೀಯ ನ್ಯಾಯಾಲಯದ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಹೇಗೆಲ್ಲಿ ಬರುತ್ತೆ? ನೆದರ್ಲ್ಯಾಂಡ್ ಅಲ್ಲಿ ಬರುತ್ತೆ. ಫ್ಯಾಥೋಮೀಟರ್, ಓಷನ್ ಡೆಪ್ತ್, ಸಾಗರದ ಆಳ ಕಂಡುಹಿಡಿಯಕ್ಕೆ ಯೂಸ್ ಮಾಡ್ತೇವೆ ಫ್ಯಾಥೋಮೀಟರ್. ಸೆಲ್ಯುಲಾರ್ ಮತ್ತು ಆಣ್ವಿಕ ಜೀವಶಾಸ್ತ್ರದ ಕೇಂದ್ರವು ಎಲ್ಲಿ ನೆಲೆಗೊಂಡಿದೆ? ಹೈದರಾಬಾದ್ ಅಂದ್ರೆ ತೆಲಂಗಾಣದಲ್ಲಿ. ವಿಜಯಸ್ತಂಭ ಅಂತಕ್ಕಂಥದ್ದು ಚಿತ್ತೋರ್ಗರ್ ಫೋರ್ಟ್, ಚಿತ್ತೋರ್ ಅಲ್ಲಿ ಇರ್ತಕ್ಕಂಥದ್ದು, ರಾಜಸ್ಥಾನ್. ನ್ಯಾಷನಲ್ ಪೊಲೀಸ್ ಅಕಾಡೆಮಿ ಹೈದರಾಬಾದ್, ಒನ್ಸ್ ಅಗೇನ್ ಹೈದರಾಬಾದ್ ನ್ಯಾಷನಲ್ ಪೊಲೀಸ್ ಅಕಾಡೆಮಿ, ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿ ಇರೋದು ಹೈದರಾಬಾದ್. ರೇಡಿಯಂ ವಿಕಿರಣಶೀಲ ಅಂಶವನ್ನು ಕಂಡುಹಿಡಿದ ವಿಜ್ಞಾನಿ ಮೇರಿ ಅಂಡ್ ಪೇರಿ ಕ್ಯೂರಿ ಇಬ್ರು. ಓಕೆ, ಮೇರಿ ಕ್ಯೂರಿ. ಜೆಟ್ ಎಂಜಿನ್ ಅನ್ನು ಕಂಡುಹಿಡಿದವರು ಯಾರು ಹೇಳ್ತಾರೆ? ಜೆಟ್ ಎಂಜಿನ್ ಕಂಡುಹಿಡಿದವರು ಫ್ರಾಂಕ್ ವಿಟ್ಟಲ್. ಲವಣಯುಕ್ತ ನೀರಿನಲ್ಲಿ ಬೆಳೆಯುವ ಸಸ್ಯಗಳನ್ನ ಎಂತ ಕರಿತೀವಿ? ಹ್ಯಾಲೋಫೈಟ್. ಮೊನ್ನೆ ಕೂಡ ಹೇಳಿದೆ, ಹ್ಯಾಲೋ ಅಂದ್ರೆ ಲವಣ, ಸಲೈನ್ ವಾಟರ್. ಹೈಡ್ರೋ ಅಂದ್ರೆ ನೀರು, ಮೀಸೋ ಅಂದ್ರೆ ನೆಲ, ಅಲ್ಲಿ ಅಂದ್ರೆ ವೆಟ್ ಡ್ರೈ ಎರಡಲ್ಲೂ ಬೆಳೆಯುತ್ತೆ ಆತರ. ಓಕೆ, ಆಲೂಗೆಡ್ಡೆಯು ಇದರ ಮಾರ್ಪಾಟು. ಆಲೂಗೆಡ್ಡೆ ಯಾವ್ದ್ರ ಮಾರ್ಪಾಟಾಗಿದೆ? ಕಾಂಡ, ಸ್ಟೆಮ್, ಕಾಂಡದ ಮಾರ್ಪಾಟು. ಸಸ್ಯಗಳ ಹೆಚ್ಚಿನ ಕೆಂಪು, ನೀಲಿ ಮತ್ತು ನೇರಳೆ ಬಣ್ಣಕ್ಕೆ ಕಾರಣ ಏನು? ಬ್ಲೂಬೆರಿ, ಪರ್ಪಲ್ ಇರೋದು, ಕ್ಯಾನ್ಬೆರಿ, ಇವೆಲ್ಲ ಏನಕ್ಕೆ ಕಾರಣ? ಆಂಥೋಸಯನಿನ್, ಅದರಲ್ಲಿರ್ತಕ್ಕಂಥ ಆಂಥೋಸಯನಿನ್ ಪಿಗ್ಮೆಂಟು. ಮರಳಿನ ಮೇಲೆ ಬೆಳೆಯುವ ಸಸ್ಯಗಳನ್ನ ಸ್ಮೋಮೋಫೈಟ್ ಅಂತ ಕರಿತೀವಿ. ಸ್ಮೋಮೋಫೈಟ್ ಅಂತ ಕರಿತೀವಿ, ಮರಳಿನ ಮೇಲೆ, ಸ್ಯಾಂಡ್ ಮೇಲೆ. ನಮ್ಮ ಚರ್ಮವು ಹೆಚ್ಚಿನ ಸೂರ್ಯನ ಬೆಳಕಿಗೆ ಹೊಡೆದಾಗ ಕಪ್ಪಾಗುತ್ತೆ. ಇದಕ್ಕೆ ಕಾರಣ ಮೆಲನಿನ್ ಅಲ್ವಾ, ಕಪ್ಪಾಗುತ್ತೆ ಚರ್ಮ, ಮೆಲನಿನ್ ಕಾರಣ. ಯಾವ ವಿಟಮಿನ್ ಕೊರತೆಯ ರಾತ್ರಿ ಕುಡುತನ ಬರುತ್ತೆ? ನೈಟ್ ಬ್ಲೈಂಡ್ನೆಸ್, ವಿಟಮಿನ್ ಎ. ಪಲ್ಸಸ್ ಆರ್ ಮೇನ್ಲಿ ಗುಡ್ ಸೋರ್ಸ್, ಅಂದ್ರೆ ಬೇಳೆಕಾಳುಗಳು ಯಾವ್ದು ಪ್ರಮುಖವಾದ ಮೂಲ? ಪ್ರಮುಖ ಅಂತ ಕೇಳಿದ್ದಾನೆ. ಅದರಲ್ಲಿ ಬೇರೆ ಬೇರೆನೂ ಇರುತ್ತೆ, ಪ್ರೋಟೀನ್ಸ್ ಇರುತ್ತೆ, ವಿಟಮಿನ್ಸ್ ಎಲ್ಲ ಇರುತ್ತೆ, ಬಟ್ ಪ್ರಮುಖವಾಗಿ ಪ್ರೋಟೀನ್ಸ್ ಜಾಸ್ತಿ. ಬೇಳೆಕಾಳುಗಳನ್ನ ತಿನ್ನಿ ಅಂತ ಹೇಳೋದು ಅದಕ್ಕೋಸ್ಕರ, ಪ್ರೋಟೀನ್ಸ್ ಇರುತ್ತೆ. ನೋಡಿ, ಇದು 100 ಕ್ವಶನ್ಸ್.
ಮ್ಯಾಕ್ಸಿಮಮ್ ಮಾಡರೇಟ್, ಈಸಿ ಟು ಮಾಡರೇಟ್ ಅಂತ ಹೇಳ್ಬೋದು. ಈಸಿ ಇತ್ತು ಅಟೆಂಡರ್ ಪೋಸ್ಟ್ ಅಲ್ವಾ, ಅವ್ರಿಗೆ ಕಷ್ಟ ಇರುತ್ತೆ. ಓಕೆ, ಅವ್ರಿಗೆ ಕಷ್ಟ ಇರುತ್ತೆ. ಇನ್ನು ಬೇರೆ ವಿಡಿಯೋಗಳೆಲ್ಲ ಮಾಡಿದೀವಿ, ಅದು ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗುತ್ತೆ. ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಅಂದ್ರೆ ಮಾಡಿ, ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ. ಓಕೆ, ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ಈ ಅಟೆಂಡರ್ ಪೋಸ್ಟ್ ಕಂಪ್ಲೀಟ್ ನಾವು ಒಂದೇ ವಿಡಿಯೋದಲ್ಲಿ ಮುಗಿಸಿದ್ವಿ. ಸೆಟ್ ಸಿ ಇದು. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.